ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಪ್ಪ ಅಂತಂದರೆ ಕೆ ಆರ್ ಎಸ್ ಡ್ಯಾಮಿನಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಒಂದು ವೇಣುಗೋಪಾಲ ಟೆಂಪಲ್ಸ್ ದೇವಸ್ಥಾನ ನೋಡೋಕೆ ಬಂದಿದೆ. ಇವಾಗ ಅದು ಯಾವ ಥರ ಇದೆ ನೋಡೋಣ ಬನ್ನಿ. ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಅಲ್ಲಿದೆ ಅಲ್ಲ, ಅದು ಕೆ ಆರ್ ಎಸ್ ಡ್ಯಾಮು ಬ್ಯಾಕ್ ಸೈಡ್ ಇದೆ. ಮುಂದ್ಗಡೆ ಬೃಂದಾವನ ಇದೆ. ಈಗ ಇದು ಹಿಂದಿಲ್ದು ಟೆಂಪಲ್, ಇದು ಹಿನ್ನೀರಿದು ಹಿಂದಿಲ್ದು ಇಲ್ಲೇ ಇರೋದು. ಇವ್ ನನ್ನ ಫ್ರೆಂಡ್ ನನ್ನ ಕರ್ಕೊಂಡ್ಬಂದಿದ್ದಾನೆ ಬೈಕಲ್ಲಿ. ಇದೆ ನೋಡಿ, ವೇಣುಗೋಪಾಲ ಟೆಂಪಲ್ ದೇವಸ್ಥಾನ ಇದೆ. ನೋಡಿದೆ ಟೆಂಪಲ್. ಎಷ್ಟೋ ಜನಕ್ಕೆ ಬರಬೇಕಂತ ಆಸೆ ಇರುತ್ತೆ, ಬಟ್ ಬಂದಿರಲ್ಲ. ಈ ಲಾಗ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಇಲ್ಲೇ ನೋಡಿಬಿಟ್ಟು ಮತ್ತು ನಿಮಗೆ ಯಾವಾಗಾರ ಟೈಮ್ ಇದ್ದರೆ ಬಂದು ಈ ಒಂದು ಟೆಂಪಲ್ನ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೋಡಿ, ಸುಮಾರು ಜನ ಬಂದವ್ರೆ ಇಲ್ಲಿ. ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ಅವನು ಬಾ ಅಂತಂದ. ಸೊ ಅದಕ್ಕೆ ನನ್ನ ಫ್ರೆಂಡ್ ಬಂದವನೇ ಕರ್ಕೊಂಡೆ. ಇವನೇ ನನ್ನ ಫ್ರೆಂಡ್ ಕರ್ಕೊಂಬಂದ. ಅದಕ್ಕೆ ಬಂದಿದ್ದೀವಿ ಇವಾಗ ದೇವಸ್ಥಾನ ನೋಡೋಕ್ಕೆ. ಸುಮಾರು ಜನ ಬಂದವ್ರೆ. ಸಖತ್ತಾಗಿದೆ ಪ್ಲೇಸ್. ಒಂದು ಡ್ರೋನ್ ಟೈಪ್ ಇರಬೇಕಂತ, ಡ್ರೋನ್ ಟೈಪ್ ಕ್ಯಾಮ್ರಾ ಇದ್ದಿದ್ರೆ ಅದ್ರ ಮೇಲೆ ತೋರಿಸ್ತಾ ಇದೆ, ಚೆನ್ನಾಗಿ ಬರ್ತೈತೆ. ಇಲ್ಲಿ ನೋಡಿ ಟೆಂಪಲ್ ನೋಡಿ ಯಾವ ಥರ ಇದೆ ಟೆಂಪಲ್ಲು ನೋಡಿ. ಅಲ್ಲಿ ಸೂರ್ಯಾಸ್ತ ಆಗ್ತಾಯಿದೆ ಅಲ್ಲಿ ಆ ಕಡೆ. ಇದು ಟೆಂಪಲ್ ಇದು. ಇಷ್ಟೇನಾ? ಇಲ್ಲಿ ಅಷ್ಟೇ. ಇಲ್ಲಿ ಇದೆ ಅಲ್ಲ, ಇದು ಹಂಪಿದಿದು. ಹಂಪಿದು ಇಲ್ಲೇ ಮಾಡಿದವ್ರೆ. ಅಲ್ಲೇ ಸೂರ್ಯಾಸ್ತ ಆಗ್ತಾಯಿದೆ. ಸೂರ್ಯ ಇಲ್ಲಿ ಹಂಪಿ ರಥ ಇಲ್ಲಿ ನೋಡಿ. ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹಂಪಿ ರಥನ. ಕಪ್ಪಲ್ಸಿದ್ದಾರೆ ಇಲ್ಲಿ. ಇದು ಉದ್ಯಾನವನ ನೋಡಿ ಇಲ್ಲಿ. ಅದು ಹಿನ್ನೀರದು, ಕೆ ಎಸ್ ಡ್ಯಾಮಿನ ಹಿನ್ನೀರದು. ಅಲ್ಲಿ ಡ್ಯಾಮ್ ಇದೆ, ಆ ಕಡೆ ಡ್ಯಾಮು. ಅದ್ರ ಮುಂದೆ ಬೃಂದಾವನ ನೋಡಿ. ಯಾವ ಥರ ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಗಾರ್ಡನ್ ಇದೆ ಇಲ್ಲಿ, ಗಾರ್ಡನ್ನು ನೋಡಿ ಎಷ್ಟು ಚೆನ್ನಾಗಿದೆ ಗಾರ್ಡನ್. ಇಲ್ಲಿ ಸುಮಾರು ಜನ ಬಂದವರು ನೋಡೋಕ್ಕೆ. ಇಲ್ಲಿ ಸೂರ್ಯಾಸ್ತ ಆಗ್ತಾಯಿದೆ. ನೀರು ಇಲ್ಲಿ ಗಂಟ ಬರುತ್ತಲ್ಲ, ನೀರು ಇಲ್ಲಿ ಗಂಟ ಬರುತ್ತೆ. ಬಟ್ ಇವಾಗ ಸ್ವಲ್ಪ ಒಣಗೋಗಿದೆ. ಇಲ್ಲಿ ಬಂದು ಅಲೆಗಳು ಇಲ್ಲೇ ಅಪ್ಪಳಿಸ್ತವೆ. ಇಲ್ಲಿ ತನಕ ಬಂದು ಡ್ರೋನ್ ಮುಖಾಂತರ ಯಾರಾದರೂ ನಿಮಗೆ ಕಳಿಸಿರ್ತಾರೆ, ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮದಲ್ಲಿ. ಸೊ ಅದಕ್ಕೆ ನಾನು ಅದನ್ನು ನೋಡ್ಬೇಕಂತಂದು ನನ್ನ ಫ್ರೆಂಡನ್ನು ಕಾಡಿ ಬೇಡಿ ಕರ್ಕೊಂಬಂದಿದ್ದೀನಿ. ನಾನು ಬಂದವನೇ ಅದೇನಾ ಅಲ್ಲಿ ಒಳಗಡೆ ಇದ್ದೆ. ಹಾಂ, ಕಳಸ ಇರೋದು. ಆ ಒಳಗಡೆ ಇದು ಕೃಷ್ಣದ ಇದು ಇದೆ. ಹಾಂ ಹಾಂ. ಒಳಗಡೆ ಲಾಗ್ ಮಾಡ್ಬೋದು, ಬಟ್ ಅಲ್ಲಿ ಫೋನ್ ಅಲೋ ಇಲ್ಲಂತೆ. ಸೊ ಅದಕ್ಕೆ ಇಲ್ಲೇ ಹೊರಗಡೆನೂ ಶೂಟ್ ಮಾಡ್ತಾಯಿದ್ದೀನಿ. ಹಾಂ, ಇನ್ನೂ ಇನಾಗ್ರೇಷನ್ ಆಗಿಲ್ಲ ಇದು. ಇನ್ನೂ ಇನಾಗ್ರೇಷನ್ ಆಗಿಲ್ಲ, ಆದರೂ ಇಷ್ಟು ಫೇಮಸ್ ಆಗಿದೆ ಇದು ಟೆಂಪಲ್. ಪೂಜೆನೂ ಇಲ್ಲ, ಹೋಮನೂ ಇಲ್ಲ. ಅಂದರೆ ಒಂದು ಟೈಮ್ ಬೆಳಗ್ಗೆ ಸೂರ್ಯ ಉಡೋಕ್ಕಿಂತ ಮುಂಚೆ ಒನ್ ಟೈಮ್ ಪೂಜೆ ಮಾಡ್ತಾರೆ. ಹಾಂ, ಆಮೇಲೆ ತಿರ್ಗಾ ಸಾಯಂಕಾಲ ಇಲ್ಲ. ಅದು ದೀಪದಾರ್ತಿ ಅಷ್ಟೇ. ಹೂವು ಇದು ಮಾಡಿಬಿಟ್ಟು ಮಾಡ್ತಾರೆ. ಅದೇ ಅಲ್ಲ ಕೆ ಎಸ್ ಇದು ಗೇಟ್ ಅದೇ ಅಲ್ಲ. ಅದ್ರ ಮುಂದೆ ಬೃಂದಾವನ. ಎಷ್ಟು ಸುಮಾರಾಗಿದೆ ಅಲ್ಲಿದೆ. ಎಷ್ಟು ಎಕರೆ ಇರ್ಬೋದು ಅಂದಾಜಿದು ಪೂರ್ತಿ? ಅಲ್ಲ, ಇಲ್ಲಿ ಮೊದಲು ನೀರಿತ್ತು. ಇಂದ್ರ ಹಳೆ ದೇವಸ್ಥಾನ ಇಲ್ಲಿ ಇತ್ತು ಆ ಕಡೆ. ಅಲ್ಲೇ ಅದೇನಾ? ಈ ಕಡೆ ಇಲ್ಲಿ
ಮುಳುಗಿದ್ಯಾ? ಮುಳುಗಿದೆ ಅಂದರೆ ಅಲ್ಲಿ ಪೂರಾ ಎಲ್ಲ ಇದು ಮಾಡಿಬಿಟ್ಟು ಹಾಂ, ಇಲ್ಲಿ ಮಾಡಿರೋದು ಅದೇ ಸ್ಕೆಚ್ ಹಾಕಿ, ಅಂದರೆ ಅದೇ ಥರ ಸ್ಕೆಚ್ ಹಾಕಿ ಒಂದೊಂದು ಮಧ್ಯದಲ್ಲಿ ಹಾಕವ್ರೆ. ಒಂದೊಂದು ಅಲ್ಲಿದು ತಗೊಂಡು ಇಲ್ಲಿ ಹಾಕವ್ರ. ಹಾಕವ್ರೆ. ಅದು ಪೂರ್ತಿ ಮುಳುಗೋಗಿದೆ. ಪೂರ್ತಿ ಅದು ಅಲ್ಲಿ ಒಂದು ಕಲ್ಲು ಇಲ್ಲ, ದೇವಸ್ಥಾನನೇ ಇಲ್ಲ, ಅಲ್ಲೇ ಮುಳುಗೋಗಿದೆ ಅಂತೆ. ಸೊ ಅಲ್ಲಿದು ಕಲ್ಲು ತಗೊಂಡ್ಬಂದು ಇಲ್ಲಿ ಯಾವ ಥರ ಅದು ಸ್ಕೆಚ್ ಯಾವ ಥರ ಇತ್ತು ಇಲ್ಲಿ ಅಂತ ಬಂದು ಇಲ್ಲೇ ಮಾಡವ್ರೆ. ಅಷ್ಟೇ ಕಲ್ಲು ಹಾಕಿಲ್ಲ, ಅದಕ್ಕೆ ಚೆನ್ನಾಗಿರೋ ಕಲ್ಲು ಹಾಕಿ, ಅಂದ್ರೆ ಅದೇ ಕಲ್ಲು ಐತೆ ಮಧ್ಯದಲ್ಲಿ. ಓಹೋ, ಎಷ್ಟು ಸಖತ್ ಕಾಣುತ್ತೆ ನೋಡಿ ಇಲ್ಲಿಂತಿರೋದು ಪೂರ್ತಿ. ಡ್ರೋನ್ ಇರ್ಬೇಕಂತ ಇನ್ನೂ ಚೆನ್ನಾಗಿರ್ತೈತೆ ಅದು ಪೂರ್ತಿ. ಲವರ್ಸ್ಗಳು ಬಂದವ್ರೆ, ಫ್ಯಾಮ್ಲೀಸು ಬಂದವ್ರೆ. ಸೂರ್ಯಾಸ್ತ ಆಗ್ತಾ ಇದೆ. ಸೂರ್ಯ ನೀವು ಬರಲ್ವಾ ಈ ಕಡೆ? ನೀವು ಬರಲ್ಲ ಅವಾಗವಾಗ? ಬರ್ತೀವಿ, ತಿಂಗಳಲ್ಲಿ ಒಂದು 2-3 ದಪ್ಪ ಬರ್ತೀವಿ. ಏನು ಇಲ್ಲೇ ಇದೆ. ನಿಮ್ಗೆ ಎಷ್ಟು 2 ಕಿಲೋಮೀಟ್ರ್ ಆಗತ್ತಲ್ಲ ಇಲ್ಲೇ? ನಮಗಿದು ಫೇಮಸ್. ನಾವು ಅಪರೂಪಕ್ಕೊಮ್ಮೆ ಬರ್ತೀವಲ್ಲ. ಎಂಟ್ರೆನ್ಸ್ ಆ ಕಡೆನೇ ಹೋಗ್ಬೇಕಾ ತಿರ್ಗಾ? ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲರೂ ಹೋಗ್ಬೋದು. ಇಲ್ಲಿ ಎಲ್ಲ ನೀರಿಲ್ಲ, ಹೋಗ್ಬೋದು. ಇಲ್ಲೇ ಹೋಗೋಣ. ಎಂಟ್ರೆನ್ಸ್ ದ ಗಾರ್ಡನ್. ಇದು ಮಳೆಗಾಲದಲ್ಲಿ ಇನ್ನೂ ಸಖತ್ ಕಾಣುತ್ತಲ್ಲ. ಇದು ಪೂರ್ತಿ ಗಾರ್ಡನ್ ಹಚ್ಚ ಹಸಿರಾಗಿರುತ್ತಲ್ಲ. ಇದು ಚಂದ್ರಚಕೋರಿ ಮೂವಿ ಹಳೇದು. ಇದು ಹಚ್ಬಿಟ್ಟು ಸೌಂಡ್. ಇಲ್ಲಿ ಸುಮಾರು ಫಿಲ್ಮ್ದು ಶೂಟಿಂಗ್ ಆಗಿದ್ದಾವಂತೆ. ಗಜಕೇಸರಿ ಮೂವಿಯಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಸೀನಲ್ಲಿ ಮಾಡಿದಾರಂತೆ. ಚಂದ್ರಚಕೋರಿ ಮೂವಿಯಲ್ಲಿ ತೊಗೊಂಡಿದ್ದಾರಂತೆ ಒಂದು ಸೀನು. ಮತ್ತು ವಾಪಸ್ ಯಾವುದು ತಿರ್ಗಾ ಕಬೀರ ಮೂವಿ, ಶಿವರಾಜ್ ಕುಮಾರ್ ನಟನೆ ಕಬೀರ ಮೂವಿನೂ ಇಲ್ಲೇ ಸ್ವಲ್ಪ ಶೂಟ್ ಮಾಡಿದಾರಂತೆ. ಮತ್ತು ಇನ್ನು ಧ್ರುವ ಸರ್ಜಾ ಅವ್ರದ್ದು ಭರ್ಜರಿ ಮೂವಿ, ಅದು ಎಂಗೇಜ್ಮೆಂಟ್ ಸೀನ್ ನಡೀತದಲ್ಲ, ಆ ಒಂದು ಸೀನ್ ಇಲ್ಲೇ ನಡೆದಿದಂತೆ ಇದೇ ಒಂದು ದೇವಸ್ಥಾನದಲ್ಲಿ. ಮತ್ತು ರಿಟರ್ನ್ ಯಾವುದಪ್ಪ ಅಂದರೆ ಇವಾಗ ರೀಸೆಂಟಾಗಿ 27ಕ್ಕೆ ರಿಲೀಸ್ ಆಗ್ತಾ ಇರ್ತಕ್ಕಂಥ ದ ರೈಸ್ ಆಫ್ ಅಶೋಕ, ಸತೀಶ್ ನೀನಾಸಂ ಸರ್ದು ಮೂವಿ ರಿಲೀಸ್ ಆಗ್ತಾಯಿದೆ. ಅದು ಇಲ್ಲೇ ಕೆಲವೊಂದು ಶೂಟಿಂಗ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದು ಫಿಲ್ಮ್ ನೋಡಿದ ಮೇಲೆ ನೀವು ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಕೆಲವೊಂದಿಷ್ಟು ಕಲ್ಲುಗಳನ್ನು ಹಳೆಯದು ಇಲ್ಲಿ ಮುಳುಗೋಗಿದೆಯಲ್ಲ, ಅಲ್ಲಿದ ಚೆನ್ನಾಗಿರೋ ಕಲ್ಲು ತೊಗೊಂಡು ಇದನ್ನು ಒಂದು ಡೆಕೋರೇಷನ್ ಮಾಡಿದಾರಂತೆ. ಸುಮಾರು ಲವರ್ಸ್ಗಳು ಬಂದಿದ್ದಾರೆ, ಫ್ಯಾಮ್ಲಿಗೆ ಬಂದಿರ್ತಾರೆ, ಫ್ರೆಂಡ್ಸು ಬಂದಿದ್ದಾರೆ. ನೀವು ಬನ್ನಿ, ನಿಮ್ಮ ಲವರ್ಸ್ಗಳು, ನಿಮ್ಮ ಫ್ರೆಂಡ್ಸ್, ಫ್ಯಾಮ್ಲಿ ಯಾರೋ ಇದ್ದರೆ ಬಂದು ನೋಡ್ಕೊಂಡು ಹೋಗಿ. ಇಲ್ಲಿ ನಮ್ಮ ಹಂಪಿ ವಿರೂಪಾಕ್ಷ ಇದೆಲ್ಲ ಟೆಂಪಲು, ಅಲ್ಲಿದೊಂದು ರಥದೊಂದು ಒಂದು ಸೇಮ್ ಸ್ಕೆಚ್ ಅಂತ ಹೇಳ್ಬೋದು, ಅಲ್ಲೇ ಬಿಡಿಸಿದ್ದಾರೆ ನೋಡಿ. ಒಳಗಡೆನ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಫೋನ್ ಅಲೋ ಇಲ್ಲಂತೆ. ಏನು ಕಟ್ ಮಾಡಿ ಹಾಕ್ಬೋದು, ಹಂಗೇನಿಲ್ಲ. ಅಂದರೆ ಆಫ್ ಮಾಡಿರಿ, ಅಲ್ಲಿ ಒಳಗಡೆ ಹೋದಾಗ ಬೇಕಾದ್ರೆ ಅಂದರೆ ಅಲ್ಲಿ ಅದು ಬೆಟ್ಟ ಇತ್ತು, ಅಲೋ ಇತ್ತು ಅಲ್ಲಿ. ಅಲ್ಲಿ ಇಲ್ಲಿಗೆ ಇಲ್ಲ, ಇಲ್ಲ ಬಂದ್ ಮಾಡಿದ್ದಾರೆ ಇವಾಗ. ಅಲ್ಲೊಂದು ಇನ್ಸಿಡೆಂಟ್ ನಡೀತು. ಏನು ಲವರ್ಸ್ದ? ಹೌದು, ಆಲ್ಮೋಸ್ಟ್ ಅಲ್ಲಿ ಏನೋ ಪ್ಲೇಸಸ್ ಮಾಡ್ತಾರಲ್ಲ, ಕೆಲವೊಂದಿಷ್ಟು ಮಂದಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಲ್ಲ ಅದನ್ನು, ಪ್ಯಾಲೇಸ್ ಟೈಪ್. ಸೊ ಅದನ್ನೇನು ಮಾಡ್ಕೊತಾರೆ ಅಂತ ಕೆಟ್ಟದಾಗಿ ಯೂಸ್ ಮಾಡ್ಕೊಂಬಿಡ್ತಾರೆ. ಸೊ ಅದಕ್ಕಾಗಿ ರಿಸ್ಟ್ರಿಕ್ಷನ್ ಮಾಡಿಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್. ನೀವು ಬನ್ನಿ, ಬಂದು ಆ ಪ್ಲೇಸಸ್ನ ನೋಡ್ಕೊಂಡು ಹೋಗಿ. ನಾನು ಟ್ರೈ ಮಾಡ್ತೀನಿ ಒಳಗಡೆ ಇರ್ತಕ್ಕಂಥ ಪ್ಲೇಸ್ನ ತೋರ್ಸೋಕ್ಕೆ. ಎಲ್ಲಿಲ್ಲಾಂದ್ರೆ ನಮಗೆ ಬೈತಾರೆ. ಇಲ್ಲಿ ಒಳಗಡೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ ಸಾಧ್ಯವಾದರೆ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಚಾನಲನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ಇಲ್ಲೇ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಕೆಲವೊಂದಿಷ್ಟು ಫುಟೇಜ್ನ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ? ಸಿ ಯು ಸೂನ್, ಬಾಯ್, ಟೇಕ್ ಕೇರ್.